ಅರ್ಥ ಮಾಡ್ಕೋಬೇಕು ಒಕ್ಕಲಿಗರ ಸ್ಥಿತಿ ಎಲ್ಲಿಗೆ ಬಂತು ಅಂತ. ಎಲ್ಲರಿಗೂ ಊಟ ಹಾಕೋ ಮನುಷ್ಯ, ಎಲ್ಲರ ಹೊಟ್ಟೆ ತುಂಬೋ ಮನುಷ್ಯ, ಇವಾಗ ಯಾರು ಹೆಣ್ಣು ಕೊಡೋರು. ಊರಾಗ 200-250 ಮಂದಿ ಲಗ್ನ ಆಗ್ಲಾರ್ದು ಹುಡುಗರು ಅದಾರ. ಸುಮಾರು ಅಂಶಗಳು ನಮ್ಮ ಗಮನಕ್ಕೆ ಬಂದವ. ಅದರೊಳಗೆ ಬೆಳಗಿಂದ ಸಾಯಂಕಾಲ ತನಕ ಏನೇನು ವಸ್ತು ಬೇಕಾಗ್ತಾವೆ. ಸಾಬಾನು ಎಷ್ಟು ಬೇಕು, ಹಲ್ಪುಡಿ ಎಷ್ಟು ಬೇಕು, ಬ್ರಷ್ ಎಷ್ಟು ಬೇಕು, ಚಹಾ ಪೌಡ್ರ್ ಎಷ್ಟು ಬೇಕು, ಹಾಲು ಎಷ್ಟು ಬೇಕು, ಇವೆಲ್ಲ ರಾತ್ರಿ ಮಲಗುತ್ತನೂ ಏನು ಬೇಕೆಲ್ಲ ಸರ್ವೆ ಮಾಡಿದ್ದೀವಿ. ಮಾಡಿದ್ರೆ ನಮ್ಗೆ ಕಂಡು ಬಂದ ಅಂಶ ಏನು ಅಂದ್ರೆ ಆ ಊರಿಗೆ ಬೇಕಾಗುವ 5% ವಸ್ತುಗಳು ಆ ಊರಾಗಿಲ್ಲ. ಒಕ್ಕಲಿಗರ ಮನೆ ನಡಿಬೇಕಾದ್ರೆ ಅವನ ಮನೆಗೆ ನಡೆಸ್ಲಿಕ್ಕೆ ಬೇಕಾಗುವಂಥ 5% ವಸ್ತುಗಳು ಸಹಿತ ಆ ಊರಾಗ ಒಕ್ಕಲಿಗರ ಮನ್ಯಾಗ ತಯಾರಾಗುವುದಿಲ್ಲ. ಅಂದ್ರೆ ಇವ ಹೆಂಗೆ ಟಿಕಾಯಿಸವ ಒಕ್ಕಲಿಗ? ತನ್ನ ಮನೆಗೆ ಬೇಕಾಗುವುದೆಲ್ಲ ಹೆಚ್ಚು ಕಡಿಮೆ ಊರಾಗ ಇರಬೇಕಾಗಿತ್ತು. ನಾನು ನಿಮ್ಗೆ ಹೇಳಿದ್ನಲ್ಲ, ಅವ ಅರ್ಧ ಎಕರೆದವ, ಅವನ ಮಗನ ಲಗ್ನ ಆಗಿದ್ದಿಲ್ಲ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಅವನದು ಹೊಲ ಮಾಡಿದ್ದನ್ನೆಲ್ಲ ತೊಗೊಂಡು ಯೂಟ್ಯೂಬ್ಗೆ ಹಾಕಿದ್ರು. ಅದನ್ನು ನೋಡಿದ ಕೂಡಲೇ ಮಂದೆಲ್ಲ ಅವನ ತೋಟಕ್ಕೆ ಬರಕತ್ತಿದ್ರು. ಈ ಕೃಷಿ ಮೇಳ ಯಾಕೆ ಆಯೋಜನೆ ಮಾಡ್ಯಾರ ಅಂದ್ರೆ ಅದ್ರ ಸಲುವಾಗೇ ಇದು. ಚಲೋ ರೈತರನ್ನ ಒಬ್ಬರಿಗೆ ಉಳಿದವ್ರಿಗೆಲ್ಲ ಪರಿಚಯಿಸ್ಬೇಕು. ಹಿಂದಾಗಡೆ ಆ ರೈತನ ಹೊಲಕ್ಕೆಲ್ಲ ಮಂದಿ ಮುಗಿಬೀಳ್ಬೇಕು ನೋಡಾಕಂತ. ಮಂದಿ ಮುಗಿಬಿದ್ರೆ ಅವನ ಹೊಲಕ್ಕೆ. ಅದ್ರಾಗ ಮಾತಾಡ್ಕೋತ ಕೇಳಿದ್ರೆ ನೀವು ಯಾರ ಪೈಕಿ ಏನು ಅನ್ಕೊಂತ ಮಕ್ಕಳು ಮರಿಯ. ಒಬ್ಬ ಹುಡುಗ ಲಗ್ನ ಆಗೈತ್ರಿ, ಮಿಲ್ಟ್ರಿಯಾಗ ಹೋಗ್ಯಾನ, ಇನ್ನೊಬ್ಬ ಅದಾನ, ಯಾರು ಹುಡುಗ್ಯಾರನ್ನ ಕೊಡೋಲ್ರು. ಅವ್ರು ಬಂದವ್ರಂದ್ರೆ ನಮ್ದೊಂದು ಹುಡುಗಿ ಐತಿ ಕೊಡು ನಾನು ನಿಮ್ಗಂತ. ಅರ್ಧನ ಎಕರೆ ಹೊಲ ಅವಾಗ. ಆದ್ರೆ ವರ್ಷಕ್ಕೆ ಉಂಡುಟ್ಟು 2.5 ಲಕ್ಷ ರೂಪಾಯಿ ಅದೇ ಅರ್ಧ ಎಕರೆದಾಗ ತಗೋತಾನ. ಮತ್ತೇನು ಭಾಳ ವಿಶೇಷ ಪ್ರಯಾಸ ಮಾಡೋಂಗಿಲ್ಲ. ವಾರದಾಗ 2 ದಿವಸ ನಿಂಬಿಕಾಯಿ ಹರಿತಾನ, ವಾರದಾಗ 1 ದಿವಸ ಚಿಕ್ಕು ಹಣ್ಣು ಹರಿತಾನ, ವಾರದಾಗ 1 ದಿವಸ ಪೇರು ಹಣ್ಣು ಹರಿತಾನ. ಇಂಥವು 16 ಪ್ರಕಾರದ ಹಣ್ಣಿನ ಗಿಡಗಳದಾವು. ಇವನ್ನ ವಾರ 2 ವಾರದಾಗ ತಿರ್ತಿ ಹರಿದು ತಿಂಗಳ ಒಬ್ಬ IT ಮನುಷ್ಯನಿಗಿಂತ ಪಗಾರಕ್ಕಿಂತಲೂ ಏನು ಕಡಿಮೆ ಪಗಾರ ತೊಗೊಳ್ಳಾರ್ದ ಅರ್ಧ ಎಕರೆದಾಗ ಉತ್ಪನ್ನ ತೊಗೊಳಕ್ಕೆ ನಮ್ಮ ಮಠದಿಂದ ಬರೀ 1 ಕಿಲೋಮೀಟ್ರ್ ದೂರದ ಮ್ಯಾಗ ಅಲ್ಲೇ ಐತಿ. ನೀವು ಬರ್ಬೇಕಂದ್ರೆ ತೋರಿಸ್ತೀನಿ ನಿಮಗೆ 4 ಎಕರೆ 6 ಎಕರೆ ಭೂಮಿ ಮಾರಿ ನೋಡಿದ್ರೆ ಎಲ್ಲಿ ಇದ್ರ ಎಣ್ಣೆ ಕುಡ್ದವ್ರ ಕಾಣಿಸ್ತೈತಪ್ಪ. ಔಡ್ಲ ಎಣ್ಣೆ ಕುಡ್ದವ್ರು ಮಾರಿ ಆಗಿರ್ತಾವಲ್ಲ, ಹಂಗೆ ಮಾರಿ ಮಾಡ್ಕೊಂಡು ಅಡ್ಡಾಡ್ತಿರ್ತೈತಿ ಊರಾಗ. ಬೇಕಾದಂಗೆ ಇಟ್ಟು ಹೊಲ ಐತಿ, ಬೇಕಾದೈತಿ, ಅಷ್ಟು ಇದ್ರೂ ಸಹಿತ ಔಡ್ಲ ಎಣ್ಣೆ ಕುಡ್ದವ್ರ ಮಾರಿ ಮಾಡ್ಕೊಂಡು ಅಡ್ಡಾಡ್ತೈತೆ. ಅಂದ್ರೆ ಇದೇನು ಒಕ್ಕಲಿಗೆ ಅನ್ನೋದನ್ನ ಇದು ಇಲ್ಲ. ನಾವು ಯಾಕೆ ಹಿಂಗೆ ಆಗ್ತೀವಿ ಅಂದ್ರೆ ಆಗಲೇ ಹೇಳಿದ್ರಲ್ಲ ಸರ್, ಮಾಡಬೇಕಾದದ್ದನ್ನು ನಾವು ಮಾಡೋದಿಲ್ಲ. ನಮ್ಮ ಭಟ್ ಅವರು ಹೇಳಿದರು, ಪ್ರಕಾಶ್ ಭಟ್ರು ಹೇಳಿದರು, ಅವ್ರಿಗಿಂತ ಮುಂಚೆ ನಮ್ಮ ಒಲ್ಲರವರು ಹೇಳಿದರು. ನಾವು ಏನು ಮಾಡಕತ್ತೀವಿ ಅದನ್ನು ಪ್ರೀತಿಯಿಂದ ಮಾಡ್ತಾ ಇಲ್ಲ. ನಾವು ಭೂಮಿಯನ್ನು ಶೋಷಣೆ ಮಾಡ್ತೀವಿ ಹೊರತು ಉಣಿಸಿ ತಿನ್ನಿಸಿ ಅದರಿಂದ ರಂಬಿಸಿ ತಗೋಬೇಕು ಅನ್ನೋ ಕಲೆ ನಮ್ಮೊಳಗಿಲ್ಲ ರೈತರಲ್ಲಿ. ಹೆಚ್ಚು ಕಡಿಮೆ ಆತಂದ್ರೆ ನೀನು ಮಾರೇ ಬಿಡ್ತೀನಿ ನೋಡತ್ತಾನೆ, ಮತ್ತು ಅದಕ್ಕೆ ಬೆದರಿಕೆ ಹಾಕ್ತಾನೆ. ಮಾಡು ಚಟಗಳು ಎಲ್ಲ ಮಾಡ್ತಾನೆ, ಎಲ್ಲ ಮಾಡಿ ಹಾಳು ಮಾಡಿ ಮತ್ತು ಅದಕ್ಕೆ ಚಲೋ ಆಗಿ ಬೆಳೀತಿ, ಚಲೋ ಬೆಳಿಲಿಲ್ಲ ಅಂದ್ರೆ ನೀನು ಮಾರೇ ಬಿಡ್ತೀನಿ ನೋಡತ್ತಾನೆ. ಮೊದಲು ಗಿಡಗಳು ಮಾರ್ಕೋತಾನೆ, ಬೆಳೆಗಳು ಮಾರ್ಕೋತಾನೆ, ಕಡಿಮೆ ಬಿತ್ತಂದ್ರೆ ಅದನ್ನು ಮಾರ್ತಾನೆ, ಹೊಲನ ಮಾರ್ತಾನೆ, ಮಾರಿ ಕಡಿಗೆ ತನ್ನೂ ಮಾರ್ಕೊಳಕ್ಕೆ ಶಹರಕ್ಕೆ ಹೋಗ್ತಾನೆ. ಹೆಂಗೆ ದೇಶ ಉಳಿದ್ರಿ? ಹೆಂಗೆ ದೇಶ ಉಳಿದ್ರಿ? ಒಕ್ಕಲಿಗರು ಭೂಮಿ ಮಾರಾಟ ಮಾಡಬಾರ್ದು ಅಂತ ನಮ್ಮ ಇಚ್ಛೆ, ಎಲ್ಲರಿಗೂ ಇಚ್ಛೆ. ರೊಕ್ಕ ಬರ್ತಾವೆ, ಒಬ್ಬ ಮಾರಂಗಿಲ್ಲ ಅಂದರೂ ಸಹಿತ ನಿಮ್ಗೆ ಹೇಳ್ತೇನೆ. ಅದ್ರಾಗ ಶಹರದ ಸಮೀಪ ಊರುಗಳಿದ್ದು ಅಂತಂದ್ರೆ ಆ ಊರಾನ ಭೂಮಿ ಎಷ್ಟಿರ್ತೈತಲ್ಲ, ಒಂದು 1000 ಎಕರೆ ಭೂಮಿ ಇತ್ತಂದ್ರೆ 1200 ಮಂದಿ ಇಸ್ಟೇಟ್ ಏಜೆಂಟ್ಗಳು ಇರ್ತಾರೆ ಆ ಊರಾಗ, ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಅವ ಭೂಮಿ ಮಾರಂಗಿಲ್ಲ ಅಂದರೂ ಸಹಿತ 8 ದಿನದಾಗ ಒಬ್ಬ ಹೋಗೋಣ ಬಿಟ್ಟು ಒಬ್ಬ ಬಿಡೋಣ, ಒಬ್ಬ ಹೋಗಿ ಇದ್ರಾಗ ಏನು ಬೆಳಿತೈತೋ ಇದನ್ನು ಮಾರಿ ಬ್ಯಾಂಕಿನಾಗ ಇಟ್ಟೆ ಅಂತಂದ್ರೆ ತಿಂಗಳಿಗೆ ಇಷ್ಟು ಬಡ್ಡಿ ಬರ್ತೈತಿ, ನಿಂದು ಬೆಳೆ ಏನು ಬರೋದೈತಿ, ಬೆಳೆ 10 ಪಟ್ಟು ರೊಕ್ಕ ಬರ್ತೈತಿ ಅಂತ ಹೇಳಿ 8 ದಿನದಾಗ ಅವ್ನು ತಯಾರು ಮಾಡಿ 9ನೇ ದಿನಕ್ಕೆ ಮಾರಿಸೇ ಬಿಡ್ತಾರೆ. ಅವ್ನು ಮಾರಿಸಿ ಕಮಿಷನ್ ತೊಗೊಂಡು ಅವ್ರ ಮನ್ಯಾಗ
ಇದು ಹೊಕ್ಕೈತಪ್ಪ ರೊಕ್ಕ ತೊಗೊಂಡು ಊರಿನಾಗ ಮತ್ತೆ ಎಲ್ಲಾರ ಏನೇನರ ಮಾಡ್ಕೋತ ಹಿಂಗೆ ಮಾಡ್ಕೋತ ಹೋಗಿ ಜಮೀನ ತೀರ್ಲಕ್ಕೆ ಬಂದೈತಿ. ಒಂದು ರಿಪೋರ್ಟ್ನಾಗ ಎಲ್ಲಿಗೆ ಬಂದೈತಿ ಅಂದ್ರೆ 50% ಒಕ್ಕಲಿಗರು ಭೂಮಿ ಕಳ್ಕೊಂಡಾರ. ಆ ಭೂಮಿ ಯಾರಿಗೆ ಬ್ಯಾಡವೋ ಅವರೆಲ್ಲ ತೊಗೊಂಡು ಸ್ಟಾಕ್ ಮಾಡಿ ಹಂಗೆ ಒಗಿಲಕತ್ತಾರ. ಕೃಷಿಕರ ದೇಶ ಹೆಂಗೆ ಉಳಿತೈತಿ? ಎಲ್ಲರಿಗೂ ಹೊಟ್ಟಿಗೆ ಅನ್ನ ಎಲ್ಲಿಂದ ತರಬೇಕು? ಕಷ್ಟ ಆಗ್ತದೆ ಮುಂದೆ. ಅದಕ್ಕೆ ರೈತರು ಶಾಣ್ಯರಾಗಬೇಕು. ತಮ್ಮ ಕೃಷಿಗೆ ಬೇಕಾಗುವುದನ್ನೆಲ್ಲ ತಮ್ಮ ಸುತ್ತಮುತ್ತ. Subscribe now and press the bell icon. Never miss an update.